ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಬಿಸಿಲಿನ ಝಳ. ಬಿಸಿಲಿನಿಂದ ರಕ್ಷಣೆಗೆ ಛತ್ರಿಯ ಮೊರೆ ಹೋದ ಜನ. ಚಳಿಗಾಲ ಮುಗಿಯುವುದಕ್ಕೆ ಬಂದಿದ್ದು ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಮಾರ್ಚ್ ತಿಂಗಳಿನಲ್ಲಿ ಆರಂಭವಾಗಬೇಕಾಗಿದ್ದ ಬೇಸಿಗೆ ಫೆಬ್ರವರಿಯಿಂದಲೇ ಶುರುವಾಗಿದ್ದು ಈಗಾಗಲೇ ಹಲವೆಡೆ ವಾಡಿಕೆಗಿಂತ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗಿದೆ. ರಾಜ್ಯದಲ್ಲಿ ಈ ವರ್ಷ ತೀವ್ರ ಚಳಿಗೆ ತತ್ತರಿಸಿದ್ದ ಜನರಿಗೆ ಇದೀಗ ಬಿಸಿಲು ಕೂಡ ಶಾಕ್ ನೀಡ್ತಾ ಇದೆ. ಬೆಳಗ್ಗೆ ವಿಪರೀತ ಚಳಿ ಇದ್ರೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬಿಸಿಲಿನ ಬೇಗೆ ಹೆಚ್ಚಾಗಿದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಾಗಬೇಕಾಗಿದ್ದ ಬಿಸಿಲು ಈ ಬಾರಿ ಫೆಬ್ರವರಿ ಮೊದಲ ವಾರದಲ್ಲೇ ಹೆಚ್ಚಾಗಿದ್ದು ಮಹಾಶಿವರಾತ್ರಿ ಮುಗಿದ ಬಳಿಕ ಇನ್ನಷ್ಟು ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ಈಗಾಗಲೇ ಬಿಸಿಲ ದೆಗೆಯಿಂದ ಪಾರಾಗಲು ಜನರು ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ. ಅಲ್ಲದೆ ಬಿಸಿಲಿನಿಂದ ರಕ್ಷಣೆ ಪಡೆಯಲು ಜನರು ಛತ್ರಿಯ ಮೊರೆ ಹೋಗಿದ್ದಾರೆ. ಜನರು ತಂಪು ಪಾನೀಯಗಳ ಮೊರೆ ಹೋಗಿದ್ದು ಕೂಲ್ ಡ್ರಿಂಕ್ಸ್ಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಜೊತೆಗೆ ರಸ್ತೆ ಬದಿ ಎಳನೀರು ಮಾರಾಟದ ಭರಾಟೆ ಜೋರಾಗಿದೆ. ಹೀಗಾಗಿ ಈ ವರ್ಷ ಬೇಸಿಗೆ ಕಳೆಯೋದು ತುಂಬಾ ಕಷ್ಟ ಅಂತ ಜನರು ಹೇಳ್ತಿದ್ದಾರೆ. ಈ ವರ್ಷ ತುಂಬಾ ಚಳಿನೂ ಇದೆ, ಆಮೇಲೆ ಬಿಸಿಲು ಸ್ಟಾರ್ಟ್ ಆಗ್ತಿದೆ. ಆಮೇಲೆ ಸ್ವಲ್ಪ ವಿಲೇಜ್ ಕಡೆ ಎಲ್ಲ ಸ್ವಲ್ಪ ನೀರಿನ ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ ಈಗ. ಆಮೇಲೆ ನೀರುಗಳ ಸಮಸ್ಯೆ ಇರೋದ್ರಿಂದ ಎಲ್ಲ ಕಡೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಈ ವರ್ಷ ಬೇಸಿಗೆ ಕಳೆಯೋದು ತುಂಬಾ ಕಷ್ಟ ಆಗುತ್ತೆ. ಜನಗಳಿಗಿರ್ಬೋದು, ದನಗಳಿಗಿರ್ಬೋದು, ಎಲ್ಲರಿಗೂ ಇವಾಗ ಬೇಸಿಗೆ ಟೈಮ್ ಕಳೆಬೇಕಾದ್ರೆ ತುಂಬಾ ಬೇಸರ ಅಂತ ಥರ ಸಂಗತಿಗಳು. ಹಂಗಾಗಿ ಸ್ವಲ್ಪ ಎಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟವರು, ಈ ನಗರಸಭೆಗೆ ಸಂಬಂಧಪಟ್ಟವರು ನೀರಿನ ವ್ಯವಸ್ಥೆ ಪಾರ್ಕಿಂಗಲ್ಲಾಗಿರ್ಬೋದು, ಆಮೇಲೆ ಟ್ಯಾಂಕ್ಗಳಾಗಿರ್ಬೋದು ನೀರಿನ ವ್ಯವಸ್ಥೆ ಮಾಡೋದ್ರಿಂದ ಒಳ್ಳೆಯ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ನಮ್ಮ ಒಂದು ಅನಿಸಿಕೆ. ಇಲ್ಲ, ಈ ಸಾರಿ ಮಳೆ ಕಮ್ಮಿ ಇರೋದ್ರಿಂದ ಬೇಸಿಗೆ ಸ್ಟಾರ್ಟ್ ಆಗಿದೆ. ಆದರೆ ಆಲ್ರೆಡಿ ಸ್ವಲ್ಪ ಮಳೆ ಕಮ್ಮಿಯಾಗಿ ನೀರು ಕಮ್ಮಿ ಆಗಿದ್ದಾವೆ. ನೀರು ಮತ್ತು ಮಳೆ ಎರಡೂ ಕಮ್ಮಿ ಇರೋದ್ರಿಂದ ಬೇಸಿಗೆ ಜಾಸ್ತಿ ಆಟೋಮೆಟಿಕ್ ಸ್ವಲ್ಪ ಜಾಸ್ತಿ ಆಯ್ತು. ಬಟ್ ಈಗ ಹಳ್ಳಿ ಕಡೆ ಅಂತೂ ಜಾಸ್ತಿ ಓಡೋಕ್ಕೆ ಆಗಲ್ಲ, ತುಂಬಾ ಇದಾಗಿದ್ದಾವೆ. ಬಿಸಿಲು ಜಾಸ್ತಿ ಆಗಿದೆ, ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಬಿಸಿಲು ಜಾಸ್ತಿ ಆಗೇ ಆಗುತ್ತೆ. ಬಿಸಿಲು ಜಾಸ್ತಿಗೆ ಆಮೇಲೆ ವಾತಾವರಣ ಚೇಂಜ್ ಆಗ್ತದೆ. ಸಿಕ್ಕಾಪಟ್ಟೆ ಧೂಳಾದ್ರಿಂದ ಎಲ್ಲರೂ ಸ್ವಲ್ಪ ಆರೋಗ್ಯದ್ದು ಬಟ್ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತೈತೆ. ಇತ್ತ ತುಮಕೂರಿನಲ್ಲಿಯೂ ಬೆಳಗ್ಗೆ ಮೈ ಕೊರೆಯುವ ಚಳಿ ಇದ್ರೆ ಮಧ್ಯಾಹ್ನ ಆಗ್ತಲೇ ಬಿಸಿಲಿನ ಝಳ ಹೆಚ್ಚಾಗ್ತಾ ಇದೆ. ತೀವ್ರ ಚಳಿಯಿಂದ ಕಂಗೆಟ್ಟಿದ್ದ ಜನರಿಗೆ ಈಗ ಬಿಸಿ ಗಾಳಿ ಬೀಸ್ತಾ ಇದ್ದು ಬಿಸಿಲು ನೆತ್ತಿ ಸುಡ್ತಾ ಇದೆ. ಕಳೆದ 1 ವಾರದಿಂದ ತಾಪಮಾನ ಹೆಚ್ಚಳವಾಗಿದ್ದು ಉಷ್ಣಾಂಶ ಮೇಲಕ್ಕೇರ್ತಾ ಇದೆ. ಹವಾಮಾನದ ಬದಲಾವಣೆ ಗಮನಿಸಿದ್ರೆ ಬೇಸಿಗೆಯಲ್ಲಿ ಉಷ್ಣಾಂಶ 43 ಡಿಗ್ರಿ ಸೆಲ್ಸಿಯಸ್ ತಲುಪುವ ಅಂದಾಜಿದೆ ಎನ್ನಲಾಗ್ತಾ ಇದೆ. ಥಂಡಿ ದೂರವಾಗ್ಲಿ ಎಂತ ಇದ್ದ ಜನ ಈಗ ಬೇಸಿಗೆಯ ಶಾಕಿಗೆ ಬೆದರಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.